ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಇಡಿಯಾ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆ ಸುರತ್ಕಲ್ ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳೋಣ ಮಕ್ಕಳೇ. ಎಲ್ಲ ಬಾಲವೃಂದ ಕೇಳುಗರಿಗೂ ಇಡ್ಯಾ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ ಹೃದಯಪೂರ್ವಕ ನಮನಗಳು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಮೊದಲು ನಾವು ದೇವರನ್ನು ಪ್ರಾರ್ಥಿಸಬೇಕು. ಈಗ ದೇವರನ್ನು ಪ್ರಾರ್ಥನೆಯ ಮೂಲಕ ಸ್ಮರಿಸಲಿದ್ದಾಳೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಮಾನಸ ಎಸ್. ಧ್ಯಾಯೇ ಗಜಾನನಂ ದೇವಂ ತಪ್ತ ಕಾಂಚನ ಸನ್ನಿಭಂ ಧ್ಯಾಯೇ ಗಜಾನನಂ ದೇವಂ ತಪ್ತ ಕಾಂಚನ ಸನ್ನಿಭಂ ಚತುರ್ಭುಜಂ ಮಹಾಕಾಯಂ ಸೂರ್ಯಕೋಟಿ ಸಮಪ್ರಭಂ ಚತುರ್ಭುಜಂ ಮಹಾಕಾಯಂ ಸೂರ್ಯಕೋಟಿ ಸಮಪ್ರಭಂ ಏಕದಂತಂ ಶೂರ್ಪಕರ್ಣಂ ದಂತಮೋದಕಧಾರಿಣಂ ಮೋದಕಾಸಕ್ತತುಂಡಾಗ್ರಂ ಭಗವಂತಂ ವಿನಾಯಕಂ ಪಾಶಾಂಕುಶಧರಂ ದೇವಂ ವರದಭಯಪಾಣಿನಂ ಸರ್ವಾಭರಣಭೂಷಾಂಡ್ಯಂ ಮೂಷಕೋಪರಿ ಸಂಸ್ಥಿತಂ ಏವಂ ರೂಪವಿಮಂ ದೇವಂ ಧ್ಯಾಯೇ ಸಿದ್ಧಿವಿನಾಯಕಂ ಏವಂ ರೂಪವಿಮಂ ದೇವಂ ಧ್ಯಾಯೇ ಸಿದ್ಧಿವಿನಾಯಕಂ. ಈಗ ನಮ್ಮ ವಿದ್ಯಾರ್ಥಿಗಳಿಂದ ಗೆಳತಿ ಗೆಳತಿ ಒಗಟು ಬಿಡಿಸು. ಬಂಗಾರದ ಗುಬ್ಬಿ ಬಾಲದಲ್ಲಿ ನೀರು ಕುಡಿಯುತ್ತೆ, ಅದೇನು ಹೇಳು ಶ್ರೇಯಸ್. ನಂಗೆ ಗೊತ್ತಿಲ್ಲ. ನಂಗೊತ್ತು. ದೀಪ. ಸರಿ ಉತ್ತರ ದೀಪ. 1000 ಮಕ್ಕಳಿಗೆ ಒಂದೇ ಉಡುದಾರ, ಅದೇನು ಸಮರ್ಥ್. ಅದು ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತುಂಟು, ಕಸಬರಿಗೆ. ಸರಿ ಉತ್ತರ ಕಸಬರಿಗೆ. ಬಂಗಾರದ ಗುಬ್ಬಿ ಬಾಲದಲ್ಲಿ ನೀರು ಕುಡಿಯುತ್ತೆ, ಅದೇನು ಹೇಳು ಸಮರ್ಥ್. ನಂಗೆ ಗೊತ್ತಿಲ್ಲ. ಸರಿ ಉತ್ತರ ದೀಪ. 1000 ಮಕ್ಕಳಿಗೆ ಒಂದೇ ಉಡುದಾರ, ಅದೇನು ತೇಜು. ಕಸಬರಿಗೆ. ಸರಿ ಉತ್ತರ ಕಸಬರಿಗೆ. ನೋಡಿದರೆ ಕಲ್ಲು, ನೀರು ಹಾಕಿದರೆ ಮಣ್ಣು, ಅದೇನು ಸಮರ್ಥ್. ಸುಣ್ಣ. ಸರಿ ಉತ್ತರ ಸುಣ್ಣ. ದೊಡ್ಡ ಹೊಟ್ಟೆ 5ನಿಗೆ ಹಿಂದೆಯೂ ಬಾಲ ಮುಂದೆಯೂ ಬಾಲ, ಅದೇನು ನಿಶಿಕಾ. ಆನೆ. ಸರಿ ಉತ್ತರ ಆನೆ. ಕಿರಿಯರಿಯ ಮೇಲೆ ಕಿನ್ನರಿ ಕುಳಿತಾನೆ, ಅದೇನು ತೇಜು. ನಂಗೆ ಗೊತ್ತಿಲ್ಲ. ನಂಗೊತ್ತು. ಮಂಜಿನ ಹನಿ. ಸರಿ ಉತ್ತರ ಮಂಜಿನ ಹನಿ. ತುಂಟ 5ನಿಗೆ ರಾಜನ ಸಂಗಡದೇ ಊಟ, ಅದೇನು ಸಮರ್ಥ್. ನಂಗೆ ಗೊತ್ತಿಲ್ಲ. ನಂಗೊತ್ತು, ನೊಣ. ಸರಿ ಉತ್ತರ ನೊಣ. ಚಿಕ್ಕ ಮಕ್ಕಳಿಗೆ ಮೈತುಂಬ ಬಿಳಿ ಬಟ್ಟೆ. ನಾನು ಹೇಳ್ತೀನಿ, ಬೆಳ್ಳುಳ್ಳಿ. ಸರಿ ಉತ್ತರ ಬೆಳ್ಳುಳ್ಳಿ. 1000 ಜನ ಇರುವ ಮನೆ, ಬೆಂಕಿ ಕಂಡ್ರೆ ಬರೀ ಖಾಲಿ ಮನೆ, ಅದೇನು. ನಂಗೆ ಗೊತ್ತು, ಜೇನುಗೂಡು. ಸರಿ ಉತ್ತರ ಜೇನುಗೂಡು. ಹುಟ್ಟುತ್ತಲೇ ಹಸಿರು ಪಟ್ಟಿ ತಾನಲ್ಲ, ಬೆಳೆಯುತ್ತಲೇ ಕೆಂಪು ರತ್ನ ತಾನಲ್ಲ, ಮುಪ್ಪಿನ ಕಾಲಕ್ಕೆ ಕಪ್ಪು ಕಸ್ತೂರಿ, ಹಾಗಾದರೆ ನಾನು ಯಾರು. ನೇರಳೆ ಹಣ್ಣು. ಸರಿ ಉತ್ತರ ನೇರಳೆ ಹಣ್ಣು. ಸಿಟ್ಟಾಗಿ ಬರ್ತಾನೆ, ವೈರಿಯಲ್ಲ, ಒಳೆಯುವ ಕಣ್ಗಳುಂಟು, ಪ್ರಾಣಿಯಲ್ಲ, 100 ಕಾಲ್ಗಳುಂಟು, ಜರಿಯಲ್ಲ, ಗುಡುಗುಡು ಶಬ್ದ ಮಾಡ್ತಾನೆ, ಗುಡುಗಲ್ಲ, ಇದೇನು ಹೇಳು ನಿಶಿಕಾ. ನನಗೆ ಗೊತ್ತಿಲ್ಲ. ರೈಲು. ಸರಿ ಉತ್ತರ ರೈಲು. ಈಗ ನಮ್ಮ ವಿದ್ಯಾರ್ಥಿ ಮಾನಸ ಎಸ್ ಇವಳ ಸುಶ್ರಾವ್ಯ ಕಂಠದಿಂದ ದೇಶಭಕ್ತಿ ಗೀತೆ. ಸಾವಿರದಳ ಕಮಲಿನಿ ಓ ಭಾರತಿ
ತಾಯಿ ನಿನಗಿದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗಿದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ. ಲಲಾ 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 ಲಲಾ. ನೂರು ನುಡಿಗಳಿಂದ ಕಂದರನ್ನು ಕರೆವವಾಗಿದೆ, ಹಲವು ರೀತಿ ಹಾಡಿ ಹಾಲ ನೋಡಿ ಪೊರೆವ ಶಾರದೆ. ನೂರು ನುಡಿಗಳಿಂದ ಕಂದರನ್ನು ಕರೆವವಾಗಿದೆ, ಹಲವು ರೀತಿ ಹಾಡಿ ಹಾಲ ನೋಡಿ ಪೊರೆವ ಶಾರದೆ. ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡಿಸುವ ಧಾರಿಣಿ, ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡಿಸುವ ಧಾರಿಣಿ. ತೊದಲ ನುಡಿಸಿ ಕೇಳಿ ಹರ್ಷ ತಾಯಿ ನಲಿವ ಧಾರಿಣಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗಿದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ. ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ. ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ. ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ, ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ. ಮನೆಯ ನೆಲ್ಲಿ ಸಣ್ಣ ತಾಯಿ ನಮ್ಮನೆಲ್ಲ ಒಲಿಸುತ್ತಾ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗಿದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ. ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳೆ, ಹಲವು ದಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ. ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳೆ, ಹಲವು ದಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ. ತೆಕ್ಕೆ ಬಿಗಿದು ತಾಯೇ ಇಂದು ನಮ್ಮನೊಂದು ಗೂಡಿಸೇ, ತೆಕ್ಕೆ ಬಿಗಿದು ತಾಯೇ ಇಂದು ನಮ್ಮನೊಂದು ಗೂಡಿಸೆ. ಹಲವಿದ್ದರೂ ಒಲವೊಂದೇ ಎಂಬ ತತ್ವ ಮೂಡಿಸೆ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗಿದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ. ನಮ್ಮ ವಿದ್ಯಾರ್ಥಿಗಳು ಸಂಭಾಷಣೆಯ ರೀತಿಯಲ್ಲಿ ಗರಿಕೆಯ ಮಹತ್ವವನ್ನು ಕಥೆಯ ಮೂಲಕ ತಿಳಿಸಲಿದ್ದಾರೆ. ಅದೊಂದು ಪುಟ್ಟ ಕಾಲೋನಿ. ಅಂದು ಶಾಲಾ ಮಕ್ಕಳಿಗೆ ಮಳೆಯ ಕಾರಣ ರಜೆ ಇತ್ತು. ಮಕ್ಕಳೆಲ್ಲ ತಮ್ಮ ಮನೆಯ ಜಗುಲಿಯಲ್ಲಿ ಕುಳಿತು ಮೊಬೈಲ್ ನೋಡುತ್ತಿರುತ್ತಾರೆ. ಇದನ್ನೆಲ್ಲ ಗಮನಿಸಿದ ಅಜ್ಜಿಯೊಬ್ಬಳು, ಏ ಶಂಕರ, ಸತೀಶ ಬಂದ್ರು ಇಲ್ಲಿ? ಏ ಸತೀಶ ಬಾರೋ, ಅಜ್ಜಿ ಯಾಕೋ ಬೊಬ್ಬೆ ಹಾಕಿ ಕರಿತಿದ್ದಾಳೆ, ಏನಾಯ್ತಂತ ಕೇಳೋಣ ಬಾಬಾ. ಏನಜ್ಜಿ ಯಾಕೆ ಎಷ್ಟು ಬೊಬ್ಬೆ ಹಾಕಿ ಕರೆದೆ? ಏನಾದ್ರೂ ಹಾವೋ ಚೇಳೋ ಮನೆಯೊಳಗೆ ಬಂತೋ? ಇಲ್ಲ ಮಕ್ಕಳ, ನೀವು ಎಲ್ಲರೂ ಜಗುಲಿಯಲ್ಲಿ ಕೂತು ಆ ತುಂಡು ಪೆಟ್ಟಿಗೆಯನ್ನು ಒತ್ತುತ್ತಿದ್ರಿ ಅಲ್ವಾ, ಅದಕ್ಕೆ ಕರೆದೆ. ಎಲ್ಲರನ್ನು ಕರಿ, ಅಜ್ಜಿ ಕರೀತಾಳಂತ ಹೇಳಿ. ಆಯ್ತಜ್ಜಿ, ಬಾರೋ ಶಂಕರ, ಎಲ್ಲರನ್ನು ಕರ್ಕೊಂಡು ಬರುವ. ಏ ಸಂತೋಷ, ಸ್ನೇಹ, ಸ್ವಪ್ನ, ಸಾನ್ವಿ ಎಲ್ಲರೂ ಬನ್ರೋ, ಅಜ್ಜಿ ಕರಿತಾಳೆ. ಏ ಮಲ್ಲು, ನೀನೇನ್ ಮಾಡ್ತೀಯ? ನೀನು ಬಾರೋ. ಏನಜ್ಜಿ ಕರದಿಯಂತೆ, ಏನಾದರೂ ತಿಂಡಿ ಉಂಟಾ? ಉಂಟು, ಕೊಡ್ತೀನಿ. ನೀವೆಲ್ಲ ಎಷ್ಟು ಅಂತ ಆ ತುಂಡು ಪೆಟ್ಟಿಗೆಯನ್ನು ಒತ್ತುತ್ತೀರಿ? ಅದನ್ನು ಒತ್ತಿ ಒತ್ತಿ ಸಾಕಾಗಲ್ವಾ? ಅದರಲ್ಲಿ ಅಂತಹುದು ಏನಿದೆ ಕೌತುಕದ ವಿಷಯಗಳು? ಅದರಲ್ಲಿ ಇರೋದೇ ಬೇಡದ್ದು ಅಂತ ಮೊನ್ನೆ ಅಂಗಡಿಯಲ್ಲಿ ಜನರು ಮಾತನಾಡ್ತಿದ್ರು. ಅದನ್ನು ಸಣ್ಣ ಮಕ್ಕಳು ಹೆಚ್ಚು ನೋಡಿದ್ರೆ ಅವರ ಕಣ್ಣು ಮತ್ತು ಮೆದುಳಿಗೆ ತೊಂದರೆಯಾಗುತ್ತಂತೆ. ಹೌದು ಅಜ್ಜಿ, ನಮ್ಮ ಟೀಚರ್ ಹೇಳ್ತಿದ್ರು,
ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಮಕ್ಕಳಿಗೆ ಸರಿಯಾಗಿ ಮಾತನಾಡಕ್ಕೂ ಬರೋದಿಲ್ವಂತೆ. ಅಷ್ಟೇ ಅಲ್ಲ, ಒತ್ತಿ ಒತ್ತಿ ಸರಿಯಾಗಿ ಬರೆಯಲು ಆಗೋದಿಲ್ವಂತೆ. ಅಜ್ಜಿ, ನಾನು ಮೊಬೈಲ್ ನೋಡಲಿಲ್ಲ. ನಾನು 2 ದಿನ ಶಾಲೆಗೆ ಹೋಗದೆ ನನ್ನ ನೋಟ್ಸ್ ಸ್ವಲ್ಪ ಬಾಕಿ ಇತ್ತು, ಅದನ್ನು ಬರಿತಿದ್ದೆ. ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಮೊಬೈಲ್ ನೋಡಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ಅವರ ಫಿಂಗರ್ ಲಾಕ್ ಹಾಕಿದ್ದಾರೆ. ನನಗೆ ಫೋನ್ ಬಂದರೆ ಮಾತನಾಡಲಿಕ್ಕೆ ಮಾತ್ರ. ನನಗೆ ಫೋನ್ ಮಾಡಲಿಕ್ಕೂ ಆಗುವುದಿಲ್ಲ. ನಿನ್ನ ಅಪ್ಪ ಅಮ್ಮ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಹೇಳಜ್ಜಿ, ನಮ್ಮನ್ನೆಲ್ಲ ಒಟ್ಟಾಗಿ ಬರಲಿಕ್ಕೆ ಹೇಳಿದ್ಯಲ್ವಾ? ಏನು ನಾಟಕ ಹೇಳಿಕೊಡ್ತೀಯಾ ಅಥವಾ ಕತೆ ಹೇಳ್ತೀಯಾ? ಆಯ್ತು ಮಕ್ಕಳ, ನನಗೆ ನಾಟಕ ಹೇಳಿಕೊಡ್ಲಿಕ್ಕೆ ಬರೋದಿಲ್ಲ, ಆದರೆ ಕತೆ ಹೇಳ್ತೀನಿ. ಸಿಂಹ ಮತ್ತೆ ಮೇಕೆ ಕತೆ ಹೇಳಜ್ಜಿ. ಅದು ಯಾವ ಕತೆ ಮಗ? ನನಗೆ ಗೊತ್ತಿಲ್ಲ. ನಾನು ನಿಮಗೆ ಒಂದು ಬೇರೆಯೇ ಕತೆ ಹೇಳ್ತೀನಿ. ಆಯ್ತು ಹೇಳಜ್ಜಿ, ಬನ್ರೋ ಇಲ್ಲಿ ಎಲ್ಲರೂ ಒಟ್ಟಾಗಿ ಕೂತ್ಕೊಳ್ಳೋಣ. ನೋಡಿ ಮಕ್ಕಳ, ನಾವು ಮೊನ್ನೆ ಯಾವ ಹಬ್ಬ ಆಚರಣೆ ಮಾಡಿದ್ದೀವಿ ಹೇಳಿ ನೋಡೋಣ. ಗಣೇಶನ ಹಬ್ಬ. ಮೊನ್ನೆ ನಮ್ಮ ಕಾಲೋನಿಯಲ್ಲಿ ಬಣ್ಣರಹಿತ ನೈಸರ್ಗಿಕ ಗಣಪತಿ, ಅಂದರೆ ಪರಿಸರ ಸ್ನೇಹಿ ಗಣಪತಿಯನ್ನು ಇಟ್ಟಿದ್ರು ಅಲ್ವಾ? ಎಷ್ಟು ದೊಡ್ಡದಿತ್ತು! ಹೌದು ಮಗ, ನಿಮ್ಮ ನಿಮ್ಮ ಮನೆಗಳಲ್ಲಿಯೂ ಗಣಪತಿಯನ್ನು ಇಟ್ಟಿದ್ರು ಅಲ್ವಾ? ಹೌದಜ್ಜಿ, ನಮ್ಮ ಮನೆಯಲ್ಲಿ ಪರಿಸರ ಸ್ನೇಹಿ ಗಣಪತಿಯನ್ನು ತಂದಿದ್ರು. ಹೌದು, ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಗಣಪತಿಯನ್ನು ಮನೆ ಮನೆಗಳಲ್ಲಿ ಇಡುತ್ತಿದ್ರಂತೆ. ಬಾಲಗಂಗಾಧರ ತಿಲಕರ ಹೆಸರು ಕೇಳಿದ್ದೀರಲ್ವಾ? ಹೌದು ಅಜ್ಜಿ, ನಮಗೆ ಪಾಠದಲ್ಲಿ ಇದೆ. ತಿಲಕರು ಬ್ರಿಟಿಷರ ವಿರುದ್ಧ ಜನರನ್ನು ಒಗ್ಗೂಡಿಸುವುದಕ್ಕಾಗಿ ಸಾರ್ವಜನಿಕ ಗಣಪತಿಯನ್ನು ಇಡುವುದನ್ನು ಪ್ರಾರಂಭಿಸಿದರು. ಇದಕ್ಕೆ ಸರಿಸುಮಾರು 140 ವರ್ಷಗಳ ಇತಿಹಾಸವಿದೆ. ಈಗಲೂ ಇದು ಚಾಲ್ತಿಯಲ್ಲಿ ಇದೆ. ಅಜ್ಜಿ, ಇದೆಲ್ಲ ನಿಮಗೆ ಹೇಗೆ ಗೊತ್ತು? ನೋಡು ಮಗ, ನನಗೆ ಬುದ್ಧಿ ಬಂದಾಗಿನಿಂದ ನಾನು ರೇಡಿಯೋ ಕೇಳುತ್ತಿದ್ದೇನೆ. ಅದರಲ್ಲಿ ಕೇಳಿದ್ದನ್ನು ನಿಮಗೂ ಹೇಳುತ್ತಿದ್ದೇನೆ. ಹೌದು, ನಿಮ್ಮ ಮನೆಯಲ್ಲಿ ಗಣಪತಿಗೆ ಹೇಗೆಲ್ಲ ಅಲಂಕಾರ ಮಾಡಿದ್ರಂತ ನನಗೆ ಹೇಳಲೇ ಇಲ್ಲ. ನಮ್ಮ ಮನೆಯಲ್ಲಿ ಅಪ್ಪ ಸಂತೆಯಿಂದ ಸ್ವಲ್ಪ ಹೂ ತಂದಿದ್ರು. ಮತ್ತೆ ನನ್ನ ಅಮ್ಮ ಯಾವುದೋ ಸಣ್ಣ ಹುಲ್ಲಿನ ಕಟ್ಟನ್ನು ಮಾಡಿ ದೇವರಿಗೆ ಹಾಕಿದ್ಲು. ಅದನ್ನು ನೋಡಿ ಅಮ್ಮನ ಹತ್ತಿರ ಕೇಳಿದೆ, ಆ ಹುಲ್ಲನ್ನು ಯಾಕೆ ದೇವರಿಗೆ ಇಟ್ಟೆ ಅಂತ. ಅದಕ್ಕೆ ಅಮ್ಮ ಹೇಳಿದ್ಲು, ಅದು ಸಾಧಾರಣ ಹುಲ್ಲಲ್ಲ, ಅದು ಒಂದು ಪವಿತ್ರ ಹುಲ್ಲು. ಇದರ ಹೆಸರು ಗರಿಕೆ ಅಂತ. ಅದು ಗಣಪತಿ ದೇವರಿಗೆ ತುಂಬಾ ಇಷ್ಟ ಅಂತ ಹೇಳಿದ್ಲು. ನಾನು ಅಮ್ಮನ ಹತ್ರ ಕೇಳಿದೆ, ಗಣಪತಿ ದೇವರಿಗೆ ಯಾಕೆ ಇಷ್ಟ? ಅದಕ್ಕೆ ಅಮ್ಮ ಹೇಳಿದ್ಲು, ಯಾಕೆ ಅಂತ ಗೊತ್ತಿಲ್ಲ ಮಗ, ಎಲ್ಲರೂ ಇಡ್ತಾರಂತ ನಾನು ಇಟ್ಟೆ. ನೋಡು ಸಂತೋಷ, ನಮ್ಮ ಮನೆಯ ಪುಟ್ಟಕರು ಬೆಳ್ಳಿಗೂ ಅದು ಇಷ್ಟ. ನೋಡಿ ಮಕ್ಕಳ, ಸಂತೋಷನ ಅಮ್ಮನಿಗೆ ಗಣಪತಿಗೆ ಗರಿಕೆ ಯಾಕೆ ಇಷ್ಟ ಅಂತ ಗೊತ್ತಿಲ್ಲ. ಅದಕ್ಕೆ ಒಂದು ಕಥೆಯೇ ಇದೆ. ಅದನ್ನೇ ನಾನು ಇವತ್ತು ನಿಮಗೆ ಹೇಳ ಹೊರಟಿದ್ದು. ಈ ಕಥೆಯನ್ನು ಕೇಳಿ ನಿಮ್ಮ ನಿಮ್ಮ ಮನೆಯಲ್ಲಿ ಹೋಗಿ ನಿಮ್ಮ ಅಪ್ಪ ಅಮ್ಮನಿಗೂ ಹೇಳಿ, ಆಯ್ತಾ? ಆಯ್ತಜ್ಜಿ, ಬೇಗ ಕತೆ ಹೇಳು. ನನಗೆ ಗಣಪತಿ ದೇವರು ಅಂದ್ರೆ ತುಂಬಾ ಇಷ್ಟ. ಹಿಂದೆ ಅನಲಾಸುರ ಎಂಬ ಒಬ್ಬ ದುಷ್ಟ ರಾಕ್ಷಸ ಇದ್ದ. ಅವನ ಕಣ್ಣುಗಳಿಂದ ಬೆಂಕಿ ಉಂಡೆಗಳು ಬರುತ್ತಿದ್ದವು. ಹೌದಾ ಅಜ್ಜಿ? ಮತ್ತೆ ಅಜ್ಜಿ, ರಾಕ್ಷಸನಿಗೂ ಗರಿಕೆಗೂ ಏನು ಸಂಬಂಧ? ನೀನು ನಮಗೆ ಗರಿಕೆಯ ಕತೆ ಹೇಳ್ತೀನಿ ಅಂತ ಹೇಳಿದೀಯಲ್ಲ. ತಡಿ ಮಗ, ಮುಂದೆ ರಾಕ್ಷಸನಿಗೂ ಗರಿಕೆಗೂ ಏನು ಸಂಬಂಧ ಅಂತ ಕತೆ ಕೇಳುತ್ತಾ ಕೇಳುತ್ತಾ ಹೋಗುವಾಗ ತಿಳಿಯುತ್ತೆ. ಹಾ, ನಾನು ಏನು ಹೇಳುತ್ತಿದ್ದೆ? ಅನಲಾಸುರ ಎಂಬ ರಾಕ್ಷಸ, ಅವನ ಕಣ್ಣುಗಳಲ್ಲಿ ಬೆಂಕಿಯ ಉಂಡೆ ಬರುತ್ತಿತ್ತು ಅಂತ ಹೇಳ್ತಿದ್ದೆ ಅಜ್ಜಿ. ಹಾ, ಆ ದುಷ್ಟ ರಾಕ್ಷಸ ಭೂಲೋಕದಲ್ಲಿ ಇದ್ದ ಎಲ್ಲಾ ಋಷಿಮುನಿಗಳಿಗೂ ಮತ್ತು ದೇವಲೋಕದಲ್ಲಿರುವ ದೇವಾನುದೇವತೆಗಳಿಗೂ ಹಿಂಸೆಯನ್ನು ಕೊಡಲು ಪ್ರಾರಂಭಿಸಿದ. ಹೌದಾ? ಇವನು ಕೊಡುವ ತೊಂದರೆ ಹಿಂಸೆಯನ್ನು ತಾಳಲಾರದ ಋಷಿಮುನಿಗಳು ಮತ್ತು ದೇವಾನುದೇವತೆಗಳು ಶಿವಪರಮಾತ್ಮರಲ್ಲಿ ಮೊರೆ ಇಡುತ್ತಾರೆ. ಆಗ ಶಿವಪರಮಾತ್ಮರು ಅನಲಾಸುರನನ್ನು ಕೊಲ್ಲುವುದಾದರೆ ಅದು ಗಣಪತಿಯಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತಾರೆ. ಗಣಪತಿಯನ್ನು ಕರೆದು ಅನಲಾಸುರನು ಋಷಿಮುನಿಗಳಿಗೆ ಮತ್ತು ದೇವಾನುದೇವತೆಗಳಿಗೆ ಹಿಂಸೆಯನ್ನು ಕೊಡುತ್ತಿದ್ದು ಆತನನ್ನು ಸಂಹರಿಸುವಂತೆ ಆದೇಶ ನೀಡುತ್ತಾರೆ. ಮುಂದೇನಾಯ್ತಜ್ಜಿ?
ತಂದೆಯ ಆಜ್ಞೆಯಂತೆ ಗಣಪತಿಯು ಅನಲಾಸುರನೊಡನೆ ಯುದ್ಧ ಮಾಡುತ್ತಾನೆ. ಆದರೆ ಅನಲಾಸುರನು ಬೆಂಕಿಯ ಉಂಡೆಯಿಂದ ಗಣಪತಿಯನ್ನು ಸುಡಲು ಪ್ರಯತ್ನಿಸುತ್ತಾನೆ. ಆಗ ಕೋಪಗೊಂಡ ಗಣಪತಿಯು ಉಗ್ರರೂಪಿಯಾಗಿ ದೈತ್ಯಾಕಾರದಲ್ಲಿ ಬೆಳೆದು ಅನಲಾಸುರನನ್ನು ನುಂಗೇ ಬಿಡುತ್ತಾನೆ. ಬೆಂಕಿಯ ಉಂಡೆಯನ್ನು ಉಗುಳುತ್ತಿದ್ದ ರಾಕ್ಷಸನನ್ನು ನುಂಗಿದ ಕಾರಣ ಗಣಪತಿ ದೇವರ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಹೊಟ್ಟೆಯಲ್ಲಿ ಉರಿ ಆರಂಭವಾಗಿ ಒದ್ದಾಡಲು ಪ್ರಾರಂಭಿಸುತ್ತಾರೆ. ಮತ್ತೆ ಎಷ್ಟು ಒದ್ದಾಡಿದರೂ ಹೊಟ್ಟೆಯ ಉರಿ ಶಮನವಾಗುವುದಿಲ್ಲ. ಗಣಪತಿ ದೇವರ ಒದ್ದಾಟವನ್ನು ಗಮನಿಸಿದ ದೇವಾನುದೇವತೆಗಳು ಚಿಂತೆಯಲ್ಲಿ ಮುಳುಗುತ್ತಾರೆ. ಆಗ ಇದನ್ನೆಲ್ಲ ಗಮನಿಸಿದ ಋಷಿಮುನಿಗಳೆಲ್ಲ ಒಟ್ಟು ಸೇರಿ 21 ಗರಿಕೆಯನ್ನು ಸೇರಿಸಿ ಕಟ್ಟನ್ನು ಕಟ್ಟಿ ಗಣಪತಿ ದೇವರ ತಲೆಯ ಮೇಲಿಡುತ್ತಾರೆ. ಇದರಿಂದ ಗಣಪತಿ ದೇವರ ಹೊಟ್ಟೆಯ ಉರಿ ಶಮನವಾಗಿ ಹೊಟ್ಟೆ ತಂಪಾಗುತ್ತದೆ. ಇದರಿಂದ ಸಂತಸಗೊಂಡ ಗಣಪತಿ ದೇವರು ಯಾರು ನನಗೆ 21 ಗರಿಕೆಯನ್ನು ಅರ್ಪಿಸಿ ಆರಾಧಿಸುತ್ತಾರೋ ಅವರನ್ನು ನಾನು ಅನುಗ್ರಹಿಸುತ್ತೇನೆ ಎಂದು ಆಶೀರ್ವಚನ ನೀಡುತ್ತಾರೆ. ಇದಕ್ಕೆ ಗಣಪತಿ ದೇವರಿಗೆ ಗರಿಕೆ ಎಂದರೆ ತುಂಬಾ ಪ್ರಿಯ ಮತ್ತು ಶ್ರೇಷ್ಠವಾದದ್ದು ಎಂದೆನಿಸಿಕೊಂಡಿದೆ. ಗರಿಕೆಯ ರಸವು ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಎಂದು ಆಯುರ್ವೇದ ತಿಳಿಸಿಕೊಡುತ್ತದೆ. ಇಷ್ಟೇ ಅಲ್ಲ ಮಕ್ಕಳೇ, ಗರಿಕೆಗೆ ಅಮೃತದ ಶಕ್ತಿಯೂ ಇದೆ. ಹೇಗೆಂದರೆ ಹಿಂದೆ ಸಮುದ್ರ ಮಂಥನ ಮಾಡುವಾಗ ದೊರೆತ ಅಮೃತದ ಬಿಂದುಗಳು ಅಲ್ಲಿಯೇ ಬೆಳೆದಿರುವ ಗರಿಕೆಯ ಮೇಲೆ ಬಿತ್ತಂತೆ. ಅದರಿಂದ ಗರಿಕೆಯನ್ನು ಎಷ್ಟೇ ಬಾರಿ ಕಿತ್ತು ತೆಗೆದರೂ ಅದು ಮತ್ತೆ ಮತ್ತೆ ಬೆಳೆಯುತ್ತೆ. ಅಜ್ಜಿ, ನಾವು ಈ ಕಥೆಯನ್ನು ಎಲ್ಲಿಯೂ ಕೇಳಿರಲಿಲ್ಲ. ತುಂಬಾ ಚೆನ್ನಾಗಿತ್ತು. ನಾನು ಈ ಕಥೆಯನ್ನು ನನ್ನ ಅಮ್ಮನಿಗೆ ಹೇಳುತ್ತೇನೆ. ಅವಳು ಗರಿಕೆಯ ಮಹತ್ವ ಏನು ಅಂತ ತಿಳಿದುಕೊಳ್ಳುತ್ತಾಳೆ. ಧನ್ಯವಾದಗಳು ಅಜ್ಜಿ. ನಿಲ್ಲಿ ಮಕ್ಕಳ, ಯಾರು ಹೋಗಬೇಡಿ. ನಿಮಗೆಲ್ಲರಿಗೂ ಕಬ್ಬು ಉಂಡೆ ಕೊಡ್ತೀನಿ, ತಗೊಂಡೋಗಿ ಆಯ್ತಾ? ಆಯ್ತು ಅಜ್ಜಿ. ಈಗ ನಮ್ಮ ವಿದ್ಯಾರ್ಥಿನಿ ತನಿಷ್ಕಾ ಇವಳಿಂದ ಸಮಾಜ ಸುಧಾರಕರಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಒಂದಿಷ್ಟು ವಿಚಾರಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳು 1903ರಲ್ಲಿ ಈ ಸುಧಾರಣಾ ಸಂಘಟನೆಯನ್ನು ಪ್ರಾರಂಭಿಸಿದರು. ಇವರು ತಿರುವನಂತಪುರದ ಚೆಂಬಿಳಂತಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಮದನ್ ಹಸನ್, ತಾಯಿ ಅಮ್ಮಾಳ್ಕುಟ್ಟಿ. ಈ ಸಂಘಟನೆಯ ಪ್ರಮುಖ ಉದ್ದೇಶವೇನೆಂದರೆ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಮಾಡುವುದಾಗಿತ್ತು. ನಾರಾಯಣ ಗುರು ಅವರ ಕಾಲಾವಧಿ 1854ರಿಂದ 1928ರಲ್ಲಿ ಅವರ ಒಡನಾಡಿಗಳಾದ ಡಾಕ್ಟರ್ ಬಲ್ಪು ಮತ್ತೆ ಕುಮಾರನ್ ಹಸನ್ ಅವರು ಈ ಚಳುವಳಿಯನ್ನು ಮುನ್ನಡೆಸಿದರು. ಕೇರಳ ಸಮಾಜದಲ್ಲಿ ಅತಿ ಜಾತಿ ಅಂತರಗಳ ಸಮಸ್ಯೆಗಳು ವ್ಯಾಪಕವಾಗಿದ್ದವು. ಅನೇಕ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಈ ಸಾಮಾಜಿಕ ನಿರ್ಬಂಧನಗಳನ್ನು ಹೇರಲಾಗಿತ್ತು. ಆ ಕಾಲಘಟ್ಟದಲ್ಲಿ ಈ ಸಮುದಾಯಗಳು ಎಲ್ಲರೂ ಬಳಸುತ್ತಿದ್ದ ಕೆರೆ ಬಾವಿಗಳಲ್ಲಿ ನೀರನ್ನು ತೆಗೆದುಕೊಳ್ಳುವಂತಿರಲಿಲ್ಲ, ರಸ್ತೆಗಳ ಮೂಲಕ ಓಡಾಡುವಂತಿರಲಿಲ್ಲ, ಚಪ್ಪಲಿಗಳನ್ನು ಹಾಕುವಂತಿರಲಿಲ್ಲ, ದೇವಸ್ಥಾನಕ್ಕೂ ಪ್ರವೇಶಿಸುವಂತಿರಲಿಲ್ಲ. ಅಷ್ಟೇ ಅಲ್ಲ, ಶಾಲೆಗೂ ಪ್ರವೇಶವಿರಲಿಲ್ಲ. ಕನಿಷ್ಠ ಪ್ರಮಾಣದ ಮಾನವ ಹಕ್ಕುಗಳನ್ನು ಪಡೆಯದ ಈ ಸಮುದಾಯಗಳು ಉಸಿರು ಕಟ್ಟಿ ಬದುಕಬೇಕಾದ ಪರಿಸ್ಥಿತಿ ಇತ್ತು. ಈ ವಿಷಯಗಳನ್ನು ಕೈಗೆತ್ತಿಕೊಂಡ ಶ್ರೀನಾರಾಯಣ ಗುರು ಅವರು ತಮ್ಮ ಧರ್ಮ ಪರಿಪಾಲನಾ ಯೋಗಂ ಮೂಲಕ ಸಾಮಾಜಿಕ ಪ್ರತಿರೋಧದ ಚಳುವಳಿಗಳನ್ನು ಪ್ರಾರಂಭಿಸಿದರು. ಮನುಷ್ಯಗಣತೆಯಿಂದ ಬದುಕುವ ಸಮಾಜದ ನಿರ್ಮಾಣವೇ ಈ ಸಂಘಟನೆಯ ಉದ್ದೇಶವಾಗಿತ್ತು. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಎಂಬುದು ಇವರ ಆಶಯವಾಗಿತ್ತು. ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದು ಸಾರಿದರು. ಕೆಲವು ಸಮುದಾಯಗಳ ಪ್ರವೇಶ ನಿವಾರಿಸುವುದರಿಂದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು. ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು 1924ರಲ್ಲಿ ವೈದ್ಯಂ ಸತ್ಯಾಗ್ರಹವೆಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು. ಇದರಲ್ಲಿ ಗಾಂಧೀಜಿಯವರು ಹಾಗೂ ಆತ್ಮಗೌರವ ಚಳುವಳಿಯ ರೂವಾರಿಗಳಾದ ಪೆರಿಯಾರರು ಭಾಗವಹಿಸಿದ್ದರು. ಗುರುವಾಯಿಯು ದೇವಸ್ಥಾನದ ಪ್ರವೇಶ ಚಳುವಳಿಯು ಇದಕ್ಕೆ ಮತ್ತೊಂದು ಮಹತ್ವದ ಘಟನೆಯಾಗಿದೆ.
ಜನಪದ ಸಾಹಿತ್ಯ ಎನ್ನುವುದು ಜನರ ಬಾಯಿಂದ ಬಾಯಿಗೆ ಹೋಗುತ್ತಾ ಒಂದು ಹಾಡಾಗಿ ಅದುವೇ ಒಂದು ಕಲೆಯಾಗಿ ಮಾರ್ಪಟ್ಟಿತು. ಇಂತಹ ಸುಂದರವಾದ ಒಂದು ಹಾಡು ಈಗ ನಿಮ್ಮ ಮುಂದೆ. ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಭಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಭಾಗಿದವೋ. ಮಾಯಗತಿ ಚಾಮುಂಡಿ ಮಂಡೇಲಿ ಬದರೇರಿ, ಮಾಯಗತಿ ಚಾಮುಂಡಿ ಮಂಡೇಲಿ ಬದರೇರಿ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಕರಿಯ ಕಟ್ಟಿ ಸೀರೆ ನೆರಿಗೆ ಚಿನ್ನದ ಕುಣಿಕೆ, ಕರಿಯ ಕಟ್ಟಿ ಸೀರೆ ನೆರಿಗೆ ಚಿನ್ನದ ಕುಣಿಕೆ, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ನಮ್ಮ ವಿದ್ಯಾರ್ಥಿಗಳಿಂದ ಗಣಪತಿಯ ಕುರಿತು ಒಂದು ಹಾಡಿನೊಂದಿಗೆ ನಮ್ಮ ಬಾಲವೃಂದ ಕಾರ್ಯಕ್ರಮವನ್ನು ಮುಗಿಸಲಿದ್ದೇವೆ. ವಿದ್ಯೆ ಬುದ್ಧಿ ನೀಡು ದೇವಲಂಬೋದರನೇ, ಕರಿಕೆ ಹುಲ್ಲು ಕೆಂಪು ಹೂವು ನಿನಗೆ ಅರ್ಪಣೆ. ವಿದ್ಯೆ ಬುದ್ಧಿ ನೀಡು ದೇವಲಂಬೋದರನೇ, ಗರಿಕೆ ಹುಲ್ಲು ಕೆಂಪು ಹೂವು ನಿನಗೆ ಅರ್ಪಣೆ. ತಂದೆ ಕಾಯೋ ನಮ್ಮನೆಲ್ಲ ತ್ರಿಜಗ ವಂದಿತನೇ, ತಂದೆ ಕಾಯೋ ನಮ್ಮನೆಲ್ಲ ತ್ರಿಜಗ ವಂದಿತನೇ. ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ವಿದ್ಯೆ ಬುದ್ಧಿ ನೀಡು ದೇವಲಂಬೋದರನೇ, ಗರಿಕೆ ಹುಲ್ಲು ಕೆಂಪು ಹೂವು ನಿನಗೆ ಅರ್ಪಣೆ, ಗರಿಕೆ ಹುಲ್ಲು ಕೆಂಪು ಹೂವು ನಿನಗೆ ಅರ್ಪಣೆ. ಪುಟವಿಟ್ಟ ಚಿನ್ನದಂತೆ ತೇಜೋಮಯನೇ, ಇಲಿಯ ಮೇಲೆ ಕುಣಿತು ಕುಣಿವ ಧೂಮ್ರವರ್ಣನೆ. ಪುಟವಿಟ್ಟ ಚಿನ್ನದಂತೆ ತೇಜೋಮಯನೇ,
ಇಲಿಯ ಮೇಲೆ ಕುಳಿತು ಕುಣಿವ ಧೂಮ್ರವರ್ಣನೆ, ಗೌರಿ ದೇವಿಯ ಪುತ್ರ ಕೋಮಲಾಂಗನೆ, ಗೌರಿ ದೇವಿಯ ಪುತ್ರ ಕೋಮಲಾಂಗನೆ, ಏಕದಂತ ಗಜವದನ ವಿಶ್ವವಂದ್ಯನೆ, ಏಕದಂತ ಗಜವದನ ವಿಶ್ವವಂದ್ಯನೆ, ವಿದ್ಯೆ ಬುದ್ಧಿ ನೀಡು ದೇವಲಂಬೋದರನೆ, ಗರಿಕೆ ಹುಲ್ಲು ಕೆಂಪು ಹೂವು ನಿನಗೆ ಅರ್ಪಣೆ, ಗರಿಕೆ ಹುಲ್ಲು ಕೆಂಪು ಹೂವು ನಿನಗೆ ಅರ್ಪಣೆ, ಗಣಗಳಿಗೆ ಒಡೆಯ ನೆನಿಪ ಗಣನಾಯಕನೇ, ಪಾಶಾಂಕುಶಧಾರಿ ನೀನು ತ್ರಿಗುಣಾತ್ಮಕನೇ, ಗಣಗಳಿಗೆ ಒಡೆಯ ನೆನಿಪ ಗಣನಾಯಕನೇ, ಪಾಶಾಂಕುಶಧಾರಿ ನೀನು ತ್ರಿಗುಣಾತ್ಮಕನೇ, ಓಂಕಾರ ನಿರಕಾರ ಆದಿ ಪೂಜಿಪನೇ, ಓಂಕಾರ ನಿರಕಾರ ಆದಿ ಪೂಜಿಪನೇ, ವಿಘ್ನಗಳ ನಾಶ ಮಾಡು ವಿಘ್ನೇಶ್ವರನೇ, ವಿಘ್ನಗಳ ನಾಶ ಮಾಡು ವಿಘ್ನೇಶ್ವರನೇ, ವಿದ್ಯೆ ಬುದ್ಧಿ ನೀಡು ದೇವಲಂಬೋದರನೇ, ಗರಿಕೆ ಹುಲ್ಲು ಕೆಂಪು ಹೂವು ನಿನಗೆ ಅರ್ಪಣೆ, ಗರಿಕೆ ಹುಲ್ಲು ಕೆಂಪು ಹೂವು ನಿನಗೆ ಅರ್ಪಣೆ, ಗರಿಕೆ ಹುಲ್ಲು ಕೆಂಪು ಹೂವು ನಿನಗೆ ಅರ್ಪಣೆ. ನಮ್ಮ ಬಾಲವೃಂದ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಕೀಬೋರ್ಡ್ನಲ್ಲಿ ಸಹಕರಿಸಿದವರು ಶ್ರೀಯುತ ಸತೀಶ್ ಸುರತ್ಕಲ್. ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಾಂತಾ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದ ಶಿಕ್ಷಕಿ ಶ್ರೀಮತಿ ರೀಟಾ ಹಾಗೂ ಶ್ರೀಮತಿ ಸುಜಾತಾ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ತೇಜಸ್, ಸಮರ್ಥ್ ಕೆ, ಶ್ರೇಯಸ್, ಮಾನಸ ಎಸ್, ನಿಶಿಕಾ, ಶ್ವೇತಾ, ಅನುಷ್ಕಾ, ತನಿಷ್ಕಾ ಹಾಗೂ ಕಾರ್ಯಕ್ರಮದ ನಿರೂಪಣೆ ಮಾಡಿದ ತನ್ವಿಕೇನ್ ಇವರಿಗೂ ಧನ್ಯವಾದಗಳು. ಇದುವರೆಗೆ ಇಡ್ಯಾ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆ ಸುರತ್ಕಲ್ ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ? ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.